ಡೈಲಿ ಏನು ಕಂಟೆಂಟ್ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್ ನನಗೆ. ಡೈಲಿ ಮಾಡ್ತೀನಿ, ಏನೇ ಆದರೂ ಡೈಲಿ ವ್ಲಾಗ್ ಮಾಡ್ತೀನಿ ಅಂತೀನಿ, ಡೈಲಿ ವ್ಲಾಗ್ ಮಾಡ್ತೀನಿ. ಸೀರಿಯಸ್ ಆಗಿ ಮೈಂಡ್ ತುಂಬ ಹೀಟ್ ಆಗ್ಬಿಟ್ಟೈತೆ. ಟ್ರಾವೆಲ್ ಮಾಡಿ ಬರೋದು ಕನ್ಫ್ಯೂಸ್ ಆಗ್ಬಿಟ್ಟೈತೆ ಮೈಂಡ್ಗೆ. I always come back. You will fear me. You are mine. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಿಂದ. ಸೊ ನಮ್ಮ ಟ್ರೈನ್ ಬರೋದಕ್ಕಿನ್ನೂ 4 ಮಿನಿಟ್ಸ್ ಇದೆ. ಸೊ ಬನ್ನಿ ಗಾಯ್ಸ್, ಹೋಗೋಣ. ಗಾಯ್ಸ್, ಫೈನಲಿ ಬೆಂಗಳೂರಲ್ಲಿ ಮೆಟ್ರೋ ಸ್ಟೇಷನ್ ಇಳಿದಿದ್ದೀನಿ. ಮೆಟ್ರೋದಲ್ಲಿ ಮಾಡೋಕ್ಕಾಗಿಲ್ಲ ವಿಡಿಯೋ. ಸೊ ನಾನು ಇಲ್ಲಿಂದ ನಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಇನ್ನೂ ಕೆಳಗಡೆ ಹೋಗಿ ಮತ್ತೆ ಕೆಳಗಡೆ ಇಳಿದು ಸೀದಾ ನಡ್ಕೊಂಡು ಹೋಗ್ಬೇಕು. ಗೈಸ್, ಹೇಳೋದು ಮರ್ತೋದೆ, ಇವತ್ತು ಒಂದು 2 ಪಾಪು ನೋಡಿದೆ ಗಾಯ್ಸ್. ಸೂಪರಾಗಿತ್ತು ಗಾಯ್ಸ್. ಅದರಲ್ಲಿ ಒಂದು ಪಾಪು ಅಂತೂ ಪಿಂಕ್ ಕಲರ್ ಟೊಪ್ಪಿ ಹಾಕ್ಕೊಂಡು, ಪಿಂಕ್ ಕಲರ್ ಪುಲೋವರ್ ಹಾಕ್ಕೊಂಡು ಹೆಂಗಿತ್ತು ಗೊತ್ತಾ ಗಾಯ್ಸ್? ಬಂಗಾರ ಥರ ಇತ್ತು ಗಾಯ್ಸ್. ಸೂಪರಾಗಿತ್ತು ಗೈಸ್ ನೋಡೋಕ್ಕೆ. ಇವತ್ತು ಅದೊಂದು ನೋಡಿದೆ ಗೈಸ್, ಕ್ಯೂಟ್ ಬೇಬಿನ. ಇದು ಮೆಜೆಸ್ಟಿಕ್ ಕೆಳಗಡೆ ಇಳಿದ ಮೇಲೆ ಸೊ ನಾವು ಈ ಕಡೆ ಲೆಫ್ಟ್ಗೆ ಹೋಗ್ಬೇಕು, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಗಾಯ್ಸ್, ಫೈನಲಿ ರೈಲ್ವೆ ಸ್ಟೇಷನ್ಗೆ ಬಂದೆ. ಸೊ ಇದು ಬೇರೆ ರೂಟ್ ಗೈಸ್ ಬರೋದು. ಸೊ ನೀವೆಲ್ಲ ಇಂಥ ಸಾಹಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇದು ಆ್ಯಕ್ಚುಲಿ ಡೈಲಿ ಟ್ರಾವೆಲ್ ಮಾಡ್ತೀನಲ್ಲ ಗೈಸ್, ಶಾರ್ಟ್ಕಟ್ ರೂಟು. ಮುಂದೆಯಿಂದ ಇಳ್ಕೊಂಡು ಈ ಕಡೆ ಹೋಗಬೇಕು ಸಂಧಿ. ಹಿಂಗೋದ್ರೆ ಸಿಗುತ್ತೆ. ಸೊ ನೋಡಿ ಗೈಸ್, ಇದೇ ಪ್ಲ್ಯಾಟ್ಫಾರಮ್, ಇದೇ KR ಪುರಂ ರೈಲ್ವೆ ಸ್ಟೇಷನು. ನಾನಿವಾಗ KR ಪುರಂ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಟ್ರೈನ್ ಇನ್ನೂ KSRಗೆ ಹೋಗಿಲ್ಲ ಗೈಸ್. ಇನ್ನೊಂದು ಪಾಂಡಿಚೇರಿ ಎಕ್ಸ್ಪ್ರೆಸ್ ಐತೆ. ಸೊ ನಾನು ಪಾಂಡಿಚೇರಿ ಎಕ್ಸ್ಪ್ರೆಸ್ನಾದರೂ ಕ್ಯಾಚ್ ಮಾಡಬೇಕು. ಒಂದು ಬೇಗ ಬಂದ್ಬಿಟ್ಟೆ, ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ಇಲ್ಲೇ ಕೂತ್ಕೊಂಡಿದ್ದೀನಿ. ಸೊ ಇದೊಂಥರ ಜಾಗ, ಇದೊಂಥರ ಫುಲ್ ಪೀಸ್ ಜಾಗ. ನನಗಿಷ್ಟ ಈ ಜಾಗ. ಆರಾಮಾಗಿ ಕೂತ್ಕೊಂಡು ಟ್ರೈನ್ ಬರೋವರೆಗೂ ಇರ್ಬೋದು. ಇಲ್ಲ ಯಾವ ಡಿಸ್ಟರ್ಬೆನ್ಸು ಏನೂ ಇರಲ್ಲ. ಮುಂದೆ ಗೂಡ್ಸ್ ಹೋಗ್ತೈತೆ. ನಮಗೆ ಟ್ರೈನ್ಗಳೇ ಇಲ್ಲ ಗೈಸ್, ಕರೆಕ್ಟ್ ಟೈಮ್ ಟ್ರೈನ್ ಇಲ್ಲ, ಕರೆಕ್ಟ್ ಇದಕ್ಕೆ ಟ್ರೈನ್ ಇಲ್ಲ. ಈಗ ಇರೋ ಬರೋ ಟ್ರೈನ್ಗಳೆಲ್ಲ ಕ್ಯಾನ್ಸಲ್ ಮಾಡೋರು. ಟ್ರೈನ್ ಎಷ್ಟೊತ್ತು ಬರುತ್ತೋ, ಟ್ರೈನ್ ಬರೋಷ್ಟೊತ್ತಿಗೆ ಹೀಗೆ ಅಲ್ಲಿ ನಾಗಸಂದ್ರ ಹತ್ರ ಒಂದು ಚಿಕ್ಕ ಪುಟ್ಟ ವಿಡಿಯೋಸ್ ಶಾರ್ಟ್ಸ್ ಥರ ಕ್ಲಿಕ್ ಮಾಡಿದ್ವಿ. ಸೊ ಅದೆಲ್ಲ ನೋಡ್ಕೊಂಡು ಬನ್ನಿ, ಅಷ್ಟೊತ್ತಿಗೆ ಟ್ರೈನ್ ಬಂದು ಸಿಗುತ್ತೆ. Coming back, there's nothing left to say. We were never meant to work it out anyway. And now you're coming back, there's no need to wait. We were always fighting, now it's time I break away. Now you're coming back, there's nothing left to say. We were never meant to work it out anyway. And now you're coming back, there's no need to wait. We were always fighting, now it's time I break away. Break away. ಗೈಸ್, ಫೈನಲಿ ಟ್ರೈನು ಇವಾಗ ಬಂದೈತೆ ಗೈಸ್. ಇಷ್ಟು ಲೇಟ್ ನೋಡಿ ಗೈಸ್. ಟ್ರೈನ್ 10 ಗಂಟೆ ಆಗೋಯ್ತು ಗೈಸ್. ಅವತ್ತು ನಮ್ಮನ್ನು ದಾಟಿ ಮುಂದೆ ಹೋಗ್ಬಿಡ್ತು ಗೈಸ್ ಟ್ರೈನು. ಚಿಕ್ಕದು ಗೈಸ್ ಇದು ಟ್ರೈನು. ಕೊಂಡು ಹೋಗ್ಬೇಕು ಗೈಸ್. ನೋಡಿ ಮುಂದೆ ಹೋಗ್ತೈತಿ ಟ್ರೈನ್. ಏನು ಟ್ರೈನು ಏನೋ ಗೈಸ್. ಡೈಲಿ ಟ್ರಾವೆಲ್ ಮಾಡಿ ಸಾಕಾಗೋಗೈತೆ ಗೈಸ್ ಸೀರಿಯಸ್ ಆಗಿ. ಇವಾಗ ಸೀಟ್ ಸಿಗಲ್ಲ ಹೆಂಗೋ ಪಕ್ಕ. ಆದಷ್ಟು ನಿಂತ್ಕೊಂಡು ಹೋಗೋಕ್ಕಾದ್ರೂ, ಒಳಗಡೆ ಹೋಗೋಕ್ಕಾದ್ರೂ ಸ್ವಲ್ಪ ಜಾಗ ಮಾಡ್ಕೊಬೇಕು ಗೈಸ್. ಗೈಸ್, ಫೈನಲಿ ಬಂಗಾರಪೇಟೆಗೆ ಬಂದೆ. ಡೈಲಿ ಏನು ಕಂಟೆಂಟ್
ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್ ನನಗೆ. ಡೈಲಿ ವ್ಲಾಗ್ ಮಾಡ್ತೀನಿ, ಡೈಲಿ ವ್ಲಾಗ್ ಮಾಡಬೇಕು ಅಂತ ಹೇಳಿದ್ದೀನಿ, ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ, ಮಾಡ್ತೀನಿ. ಬಟ್ ಕನ್ಫ್ಯೂಷನ್ ತುಂಬ ಇದೆ, ಏನು ಮಾಡಬೇಕು ತುಂಬ ಇದೆ ಗೈಸ್ ತಲೆಯಲ್ಲಿ. ಇಂಥ ಕಂಟೆಂಟ್ ಕೊಡಬೇಕು, ಈ ಥರ ಮಾಡಬೇಕು, ಈ ಥರ ಎಂಟರ್ಟೈನ್ ಮಾಡಬೇಕು ನಿಮಗೆ ಅಂತ. ಬಟ್ ಟೈಮ್ ಅಡ್ಜಸ್ಟ್ ಆಗ್ತಾ ಇಲ್ವೋ ಇಲ್ಲೋ, ನನ್ನ ಮೈಂಡ್ ಈ ನಡುವೆ ಏನಾದರೂ ಸರಿ ಇಲ್ಲೋ ಗೊತ್ತಿಲ್ಲ. ತುಂಬ ಹೆಂಗಂದರೆ ಮಾಡೋಣ ಅನ್ನೋ ಥರನೇ ಐತೆ ಥಾಟ್ಸು. ಮಾಡ್ತೀನಿ ಗೈಸ್, ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು, ಸ್ವಲ್ಪ ಫ್ರೀ ಇರಬೇಕು ಮೈಂಡು. ಮಾಡ್ತೀನಿ, ಡೈಲಿ ಮಾಡ್ತೀನಿ, ಏನೇ ಆದರೂ ಡೈಲಿ ವ್ಲಾಗ್ ಮಾಡ್ತೀನಿ ಅಂತೀನಿ, ಡೈಲಿ ವ್ಲಾಗ್ ಮಾಡ್ತೀನಿ. ಈ ನಡುವೆ ಯಾಕೋ ಸ್ವಲ್ಪ ಆಗ್ತಾಯಿಲ್ಲ ಅಷ್ಟೇ. ಡೈಲಿ ವ್ಲಾಗ್ ಬರುತ್ತೆ ಗೈಸ್, ಬಂದೇ ಬರುತ್ತೆ. ನೀವು ಸಪೋರ್ಟ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಾನೇ ಗೈಸ್ ನಮಗೂ ಮಾಡೋಕ್ಕೆ ಒಂದು ಎನರ್ಜಿ. ಇವಾಗ ನಾನು ಸುಮ್ಮನೆ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇದ್ದೀರಾ, ತುಂಬ ಜನ ನೋಡ್ತೀರಾ ಗೈಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಅದೊಂದು ಬೇಜಾರು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ ಗೈಸ್ ನಾನು ಯಾವಾಗೇ ಪೋಸ್ಟ್ ಮಾಡಿದ್ರು. ಸಪೋರ್ಟ್ ಮಾಡಿ ಗೈಸ್. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ತುಂಬ ಇದೆ ಮಾಡುವಂಥದ್ದು, ತುಂಬ ವ್ಲಾಗ್ಸ್ ಮಾಡೋಣ. ನೀವು ಸಪೋರ್ಟ್ ಮಾಡಿ, ನಾನು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀನಿ. ಸೊ ಈ ವ್ಲಾಗ್ ನಿಲ್ಗೆ ಎಂಡ್ ಮಾಡ್ತೀನಿ ಗೈಸ್. ಸೀರಿಯಸ್ ಆಗಿ ಮೈಂಡ್ ತುಂಬ ಹೀಟ್ ಆಗ್ಬಿಟ್ಟೈತೆ, ಟ್ರಾವೆಲ್ ಮಾಡಿ ಬರೋದು ಕನ್ಫ್ಯೂಸ್ ಆಗ್ಬಿಟ್ಟೈತೆ ಮೈಂಡ್ಗೆ. ಸೊ ಸ್ವಲ್ಪ ನಾನು ರೆಸ್ಟ್ ಮಾಡಿ ಫ್ರೆಶ್ಶಾಗಿ ಮಾಡೋಣ. ನೆಕ್ಸ್ಟ್ ವ್ಲಾಗ್ ಸ್ವಲ್ಪ ಯೂನಿಕ್ ಆಗಿರೋಂಗೆ, ಸ್ವಲ್ಪ ಕ್ರಿಯೇಟಿವ್ ಆಗಿರೋಂಗೆ ನಾನು ನೋಡ್ಕೊತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅನ್ನೋರ್ಗೂ ಬಾಯ್ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅನ್ನೋರ್ಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್, ಗುಡ್ ನೈಟ್.